ಕರ್ನಾಟಕ ಸರ್ಕಾರದ ಜವಾಹರ್ ಬಾಲ ಭವನ ಸೊಸೈಟಿ ಬೆಂಗಳೂರು ಉಪಾಧ್ಯಕ್ಷರಾಗಿ ಅನಿಲ್ ದೇವೇಂದ್ರಪ್ಪ ಜಮಾದಾರ್ ಆಯ್ಕೆಯಾಗಿದ್ದು ಪ್ರಯುಕ್ತ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಚಿಂಚೋಳಿ ಕಾಳಗಿ ಕೋಡ್ಲಿ ವತಿಯಿಂದ ಚಿಂಚೋಳಿ ಪಟ್ಟಣದ ವೀರೇಂದ್ರ ಪಾಟೀಲ್ ಶಾಲಾ ಸಭಾಂಗಣದಲ್ಲಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸುಭಾಷ್ ರಾಥೋಡ್, ಬಸಯ್ಯ ಗುತ್ತೇದಾರ್, ಮಹಮೂದ್ ಪಟೇಲ್ ಸಾಸರ್ಗಾಂವ್, ಭೀಮರಾವ್ ತೇಗಲ್ತಿಪ್ಪಿ, ಬಸವರಾಜ್ ಮಾಲಿ, ನರಸಿಂಹಲು ಕುಂಬಾರ್, ಶರಣು ಪಾಟೀಲ್ ಮೊತಕ್ಪಳ್ಳಿ, ಆನಂದ್ ಕುಮಾರ್ ಟೈಗರ್, ಅಬ್ದುಲ್ ಬಾಸಿದ್, ಶೈಲೇಶ್ ಹುಲಿ, ಸಂತೋಷ್ ಗುತ್ತೇದಾರ್, ಅನ್ವರ್ ಖತೀಬ್, ಶಬ್ಬೀರ್ ಅಹಮದ್, ಲಿಂಗಶೆಟ್ಟಿ ತಟ್ಟೆಪಳ್ಳಿ, ಹಾಜಿ ಸಾಬ್, ದುಳಪ್ಪ ಹೊಡೆಬೀರ್ನಳ್ಳಿ, ಶಬ್ಬೀರ್ ಮಿಯಾ ಕೋಡ್ಲಿ, ನಾಗೇಶ್ ಗುಣಾಜಿ, ಲಕ್ಷ್ಮಣ ಉಂಟಿ, ಗಂಗಾಧರ್ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂತೋಷದ ವಿಷಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ತಾಲೂಕಿನಲ್ಲಿ ಪಕ್ಷ ಸಂಘಟನೆಯನ್ನ ಕಟ್ಟಿ ಬೆಳೆಸೋದು ಬಹುಶಃ ಬಹಳ ಬಲಿಷ್ಠ ಪಕ್ಷವನ್ನ ಕಟ್ಟುವುದರ ಮುಖಾಂತರ ಇವತ್ತು ಒಂದು ಶಿಸ್ತು, ಶ್ರದ್ಧೆಯಿಂದ, ಒಂದು ಪ್ರಾಮಾಣಿಕತೆಯಿಂದ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟಿರ್ತಕ್ಕಂಥ ಕೀರ್ತಿ ಅನಿಲ್ ಸದರಿಗೆ ಹೋಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಯಾವುದೇ ಒಂದು ಪಕ್ಷ ಏನು ಕೆಲಸ ಹೇಳಿದಾಗ ಅದು ನಿಷ್ಠೆಯಿಂದ ಏನು ಜಾತು ತಪ್ಪದೆ ಏನು ಸಣ್ಣವರು ದೊಡ್ಡವರು ಅಲ್ಲಾದೆ ಎಲ್ಲರಿಗೂ ಗೌರವಿಸ್ತಾ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಸಂಪೂರ್ಣವಾಗಿ ನಿಷ್ಠೆಯಿಂದ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ ಎಂಬಕ್ಕಂಥ ಸಂದರ್ಭ. ಅವರಿಗೆ ಕೇಳಬೇಕು, ನೀವು ಏನು ಏನ್ ಬೇಕಂತ ಸಮಸ್ಯೆ ತಂದಿಟ್ಟಂತ ಒಬ್ಬ ಕಾರ್ಯಕ್ರಮ, ಆ ಮಾತಿಗೆ ಬತ್ತಿಟ್ಟು ಬದಂತುಕೊಂಡಂತಹ ಒಂದು ವ್ಯಕ್ತಿ, ಎಲ್ಲಕ್ಕಿಂತ ಸರಳ ವ್ಯಕ್ತಿಗೆ ಆತನ ಬಗೆದಾಗ ಮಾಡಿ ಹೇಳೋದ್ರಲ್ಲಿ ಕಾಣೋದು. ಯಾಕಂದ್ರೆ ನಾವು ನೋಡಿದ್ದೀವಿ 14 ವರ್ಷದಿಂದ ಈ ಬ್ಲಾಕಿನ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ. ಅವ್ರ ಬಲ್ಲಿದ್ದಂಥ ಸ್ವಭಾವ ಕೂಡ ನಮ್ಮಲ್ಲಿಗೆ ಅಂತ ಸ್ವಭಾವ ಇಲ್ಲ. ಯಾಕೆ ಎಲ್ಲ ಮಾತಿಗೆ ಎಲ್ಲರಿಗೆ ಸಣ್ಣದಿರಲಿ ದೊಡ್ಡದಿರಲಿ ಹೊಸ್ಕೊಂಡು ತಗೊಂಡು ಬೈಲಿ ಮಾತಾಡಿ ಬರ್ರಿ ಎಲ್ಲಕ್ಕಿಂತ ತಗೊಳ್ಳೋಂಥ ಒಬ್ಬ ವ್ಯಕ್ತಿ ನಮ್ಮ ತಾಲೂಕದ 15-16 ವರ್ಷ ಅಧ್ಯಕ್ಷ ಆಗ್ತಾರಂದ್ರೆ ಇದು ಬಹಳ ದೊಡ್ಡ ಮಾತು. ನಿಮಗೆ ಗೊತ್ತಿರಲಾರ್ದು ಏನೂ ಕೂಡ ಇಲ್ಲ. ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲರೂ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅನಿಲ್ ಜಮಾದಾರ್ ಅವರಿಗೆ ಪರಿಚಯ ಇದ್ದಾರೆ, ಗೊತ್ತಿದ್ದಾರೆ. ಕೆಲವೊಂದು ಸಲ ಕಾಂಗ್ರೆಸ್ ಪಾರ್ಟಿನಲ್ಲಿ ಆಫೀಸ್ನಲ್ಲಿ ಯಾವುದಾದ್ರೂ ಪ್ರತಿಭಟನೆ ಮಾಡುವಾಗ ಜೆಂಡಾ ಇರಲಿಲ್ಲ ಅಂದರೆ ಅನಿಲ್ ಜಮಾದಾರ್ ಅವರಿಗೆ ಮುಂದೆ ನಡೆಸಿದ್ರೆ ಗೊತ್ತಾಗ್ತದೆ ಕಾಂಗ್ರೆಸ್ ಅಂತ ಹೇಳ್ತೀವಿ. ಕಾಂಗ್ರೆಸ್ ಪಕ್ಷದ ಫ್ಲಾಗ್ ಇದ್ದಾಗ ಚಿಂಚೋಳಿ ಮತಕ್ಷೇತ್ರದಲ್ಲಿ ಅನಿಲ್ ಜಮಾದಾರ್ ಅಂದರೆ ಮುಗ್ಧತೆ, ಅನಿಲ್ ಜಮಾದಾರ್ ಅಂದರೆ ಸರಳತೆ, ಅನಿಲ್ ಜಮಾದಾರ್ ಅಂದರೆ ಕರ್ತವ್ಯ ನಿಷ್ಠೆ ಎಲ್ಲ ಕೂಡ ಅವ್ರ ಹತ್ರ ಇದೆ. ಅದಕ್ಕೇನೆ ಬಸಯ್ಯ ಸಾಹೇಬರು ಹೇಳಿದರು, ಅನಿಲ್ ಜಮಾದಾರ್ ಅವರಿಗೆ ನಾಮಿನೇಟ್ ಮಾಡಿದಾಗ ಯಾರು ಒಬ್ಬರಿಂದೂ ಕೂಡ ವಿರೋಧ ವ್ಯಕ್ತ ಆಗಿಲ್ಲ. ನಮ್ಮ ತಾಲೂಕಷ್ಟೇ ಅಲ್ಲ, ಇಡೀ ನಮ್ಮ ಜಿಲ್ಲೆನಲ್ಲಿ ಎಲ್ಲರಿಗೂ ಕೂಡ ಸಂತೋಷ ಆಯಿತು ಅನಿಲ್ ಜಮಾದಾರ್ ಅವರಿಗೆ ಮಾಡಿದ್ದು. ಮೊದಲು ಅವರಿಗೆ ಕೆಲವು ಕನ್ಫ್ಯೂಷನ್ ಆಯಿತು. ಮೊದಲು ತೊಗರಿ ಬೋರ್ಡ್ ಅಧ್ಯಕ್ಷರಾಗಿ ಅನೌನ್ಸ್ ಆಯಿತು, ಆದರೆ ಅದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬೀಜ ನಿಗಮ ಮತ್ತು ತೊಗರಿ ಬೋರ್ಡ್ ಮ್ಯಾಚ್ ಆಗಿದ್ದು ನಮ್ಮ ರಾಷ್ಟ್ರೀಯ ವರಿಷ್ಠರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಬೀಜ ನಿಗಮಕ್ಕೆ ಒಬ್ಬರು, ತೊಗರಿ ಬೋರ್ಡಿಗೆ ಒಬ್ಬರು ಅಂತ ಇಬ್ಬರಿಗೆ ಮಾಡಿದ್ರು. ಅದು ಎರಡೂ ಒಂದೇ ಅಂತ ಗೊತ್ತಾದ ಮೇಲೆ ಈಗ ಯಾರಿಗೆ ಇಡಬೇಕು ಅಂತ ಪ್ರಶ್ನೆ ಬಂದಾಗ ಒಬ್ಬರಿಗೆ, ನಮ್ಮ ಪಕ್ಷದ ಒಬ್ಬ ಹಿರಿಯರಿಗೆ ಇಟ್ಟರು. ಆದರೆ ಅನಿಲ್ ಜಮಾದಾರ್ ಅವರಿಗೆ ಬಿಟ್ಟರಲ್ಲ ಅಂತ ಜನರಿಗೆ ಅನಿಸ್ತಾ ಇತ್ತು. ಅಷ್ಟರೊಳಗೇನೆ ಅದಕ್ಕಿಂತಲೂ ಮಹತ್ವ ಇರ್ತಕ್ಕಂಥ, ಅದಕ್ಕಿಂತಲೂ ಮಹತ್ವ ಅಂತ ಯಾಕೆ ಅಂತೀನಂದರೆ ನಾ ಎರಡನೇ ವಾಕ್ಯದಲ್ಲಿ ಹೇಳ್ತೀನಿ. ಇದಕ್ಕಿಂತಲೂ ಮಹತ್ವವಾಗಿರ್ತಕ್ಕಂಥ ರಾಜ್ಯ ಬಾಲ್ ಭವನ ಸೊಸೈಟಿಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ರು. ರಾಜ್ಯ ಬಾಲ್ ಭವನ ಸೊಸೈಟಿ ವ್ಯಾಪ್ತಿ ಅಂತಂದರೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬಾಲ್ ಭವನ ಸೊಸೈಟಿ ಇದೆ. ಅದರ ಕೆಳಗಡೆ ಕಾರ್ಯಚಟುವಟಿಕೆ ಇದೆ, ಸ್ಟಾಫ್ ಇದೆ. ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಕೂಡ ಬಾಲ್ ಭವನ ಸೊಸೈಟಿ ಆಸ್ತಿ ಇದೆ, ಅಲ್ಲಿ ಕೂಡ ಕಾರ್ಯಚಟುವಟಿಕೆ ಇದೆ. ನಮ್ಮ ಚಿಂಚೋಳಿಯಲ್ಲಿ ಕೂಡ ಈಗ ಎಷ್ಟು 2.5 ಎಕರೆ ಬಂದ ಕೂಡಲೇ, ಅದು ಮೊದಲಿಂದ ಪ್ರಪೋಸ್ ಆಗಿತ್ತು. ಬಟ್ ಅನಿಲ್ ಜಮಾದಾರ್ ಅವರು ಬಂದ ಕೂಡಲೇ ನಾವು DC ಅವರು ಕೂತ್ಕೊಂಡು ಅದು ಕೂಡ ಫೈನಲೈಸ್ ಆಗ್ತಾ ಇದೆ. 2.5 ಎಕರೆ ಬಾಲ್ ಭವನ ಸೊಸೈಟಿಗೆ ಜಾಗ, ಅನುದಾನ ಕೂಡ ಇರ್ತದೆ. ಹಾಗಾಗಿ ಅನಿಲ್ ಜಮಾದಾರ್ ಅವರ ನೇತೃತ್ವದಲ್ಲಿ ಚಿಂಚೋಳಿನಲ್ಲಿ ಕೂಡ ಬಾಲ್ ಭವನ ಮತ್ತು ಬಾಲಕರಿಗೆ ಅಮ್ಯೂಸ್ಮೆಂಟ್
ಪಾರ್ಕ್ ಅಂತದ್ದು ಕೂಡ ಇಲ್ಲಿ ತಲೆ ಎತ್ತಲಿದೆ. ಹಾಗೆಯೇ ನಮ್ಮ ಕಲಬುರಗಿಯ ಹೃದಯ ಭಾಗದಲ್ಲಿ ತಾವು ಗ್ರ್ಯಾಂಡ್ ಹೋಟೆಲ್ ಅಪೋಸಿಟ್ ನೋಡ್ಬೋದು, ಕಾರ್ಪೊರೇಷನ್ ಗಾರ್ಡನ್ ಒಳಗಡೆ ಅಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಜಾಗ ಇದೆ. ಅಲ್ಲಿ ಕೂಡ ಅವರ ನೇತೃತ್ವದಲ್ಲಿ ಈಗಾಗಲೇ 5 ಕೋಟಿ ರೂಪಾಯಿ ಅನುದಾನ ಅಲ್ಲಿ ಲಭ್ಯ ಇದೆ ಕಲಬುರಗಿಯಲ್ಲಿ. ಅಲ್ಲಿ ಕೂಡ ಅವರು ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ. ಬರೀ ಇಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅವರ ಕಾರ್ಯಚಟುವಟಿಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಅನಿಲ್ ಜಮಾದಾರ್ ಅವರಿಗೆ ನನಗಂತೂ ಸೂಕ್ತ ಪ್ಲೇಸ್ ಕೊಟ್ಟರಂತ ಅನಿಸ್ತದೆ. ಅನಿಲ್ ಜಮಾದಾರ್ ಮನಸ್ಸು ಎಂಥದಂದ್ರೆ ಮಕ್ಕಳ ಮನಸ್ಸು, ಮುಗ್ಧತೆ ಮನಸ್ಸು. ಹಾಗಾಗಿ ಮಕ್ಕಳ ಮನಸ್ಸು ಅರ್ಥ ಮಾಡ್ಕೊಳ್ತಾರಂತೆ ಬಾಲೇಶ್ವರ ಬಾಂಧವ ಸೊಸೈಟಿಯ ಉಪಾಧ್ಯಕ್ಷರು. ಹಾಗಾಗಿ ಅವರ ಸೇವೆ ಮುಗ್ಧತೆಯಿಂದ ತುಂಬಿರಲಿ, ಮುಗ್ಧ ಮಕ್ಕಳಿಗೆ ಮಾರ್ಗದರ್ಶಕ ಆಗಲಿ. ಮತ್ತು ಕರ್ನಾಟಕದಲ್ಲಿ ಬಾಲಭವನ್ ಸೊಸೈಟಿ ಏನು ಅಂತ ತಳಮಟ್ಟದವರೆಗೆ ಪರಿಚಯ ನಿಮ್ಮ ನೇತೃತ್ವದಲ್ಲಿ ಇಷ್ಟೇ. ಯಾಕಂದ್ರೆ ತಾವೆಲ್ಲರಿಗೂ ಗೊತ್ತಿದ್ದಾಗೆ ನಾನು 15 ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೆ. ಎಲ್ಲ ಕಷ್ಟ ಸುಖ ತಾವೆಲ್ಲರೂ ನನಗೆ ಈಗಲ್ಲ, ನಾನು 15 ವರ್ಷ ಹಿಡ್ಕೊಂಡು ಬಂದಿಡೋದು ಎಲ್ಲರೂ ನಮ್ಮ ವಿಶೇಷವಾಗಿ ನಮ್ಮ ಚಿಂಚೋಳಿ ಬ್ಲಾಕ್ ಜನರು ಎಲ್ಲರೂ ನನಗೆ ಎಷ್ಟು ಹೆಲ್ಪ್ ಮಾಡ್ಯಾರ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ. ಎಲ್ಲರೂ ಒಂದು ಸಣ್ಣದೊಂದು ಬ್ಯಾನರ್ ಹಿಡ್ಕೊಂಡು ಯಾವುದೇ ಒಂದು ಮೀಟಿಂಗ್ ಹಿಡ್ಕೊಂತ ನಾನು ನಮ್ಮ ಈಗ ನಾವು 4-5 ಮಂದಿ ಹೆಸರು ತಪ್ಪಾಗ್ತದೆ, ಬಟ್ ಎಲ್ಲರೂ ಪ್ರತಿಯೊಂದು ನನಗಿಷ್ಟು ಸಾಥ್ ಕೊಟ್ಟಾರೆ. ಹಗಲು ರಾತ್ರಿ ನನ್ನ ಸಂಘಟ ದುಡಿದು ನನ್ನ ಸಂಘಟ ಎಲ್ಲರೂ ಬಂದು ಎಲ್ಲರಿಗೂ ಧನ್ಯವಾದ ಹೇಳಬೇಕಾದ್ರು. ಹೀಗಾಗಿ ಅವರು ಬೆಂಬಲ ಇದ್ದಿರೋದು ನಾನು 15 ವರ್ಷ ಮಾಡ್ತಿದ್ದೋ ಗೊತ್ತಿಲ್ಲ, ನನಗಂತೂ ಡೌಟ್ ಇಲ್ಲ. ಯಾಕಂದ್ರೆ ನನಗೆ ಎಷ್ಟೋ ಸರಿ ಭಾಳ ತ್ರಾಸ ಆದ್ರೂ ಇಲ್ಲಿ ಪಾರ್ಟಿ ಅದ, ಪಾರ್ಟಿ ಹಾಕಿದ ಚೆಕ್ ಮಾಡ್ಕೊಂಡು ದುಡ್ಕೋತ ಬಂದೀನಿ. ಹೀಗಾಗಿ ನಾನು 15 ವರ್ಷ ರಾಜಕೀಯ ಮಾಡಿ ಕಡೆಗೆ ನಾವು ಬಿಟ್ಟು ಬೇರೆ ಮಜೂರಿ ಮಾಡೋದಾಯ್ತು. ಉಪಾಧ್ಯಕ್ಷರಾಗಿ ಮಾಡಿದ್ದು ಭಾಳ ನಮಗೆ ಹೆಮ್ಮೆ ಅಲ್ಲ, ತಾಳ್ಮೆ ಇನ್ನೊಂದು ಹೆಸರೇ ಅನಿಲ್ ಜಮಾದಾರ್.